ಯುದ್ಧಕ್ಕೆ ಹೋಟೆಲ್ ಮಾಲೀಕರು ತತ್ತರಿಸಿದ್ದು, ಇನ್ನೊಂದು ವಾರದಲ್ಲಿ ಹೋಟೆಲ್ಗಳಿಗೆ ಬೀಗ ಬೀಳುವ ಸಾಧ್ಯತೆ ಇದೆ ಎಂದು ಶಿವಮೊಗ್ಗದ ಖಾಸಗಿ ಹೋಟೆಲ್ ಮಾಲೀಕ ಗೋಪಿನಾಥ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಉತ್ತರಿಸಿದ ಅವರು, ಹೋಟೆಲ್ಗಳಿಗೆ ಈಗಾಗಲೇ ಗ್ಯಾಸ್ ಅಭಾವ ಕಾಡುತ್ತಿದ್ದು, ಇನ್ನೊಂದು ವಾರಕ್ಕೆ ಆಗುವಷ್ಟು ಮಾತ್ರ ಗ್ಯಾಸ್ ನಮ್ಮ ಬಳಿ ಇದೆ. ಈ ಬಗ್ಗೆ ಹೋಟೆಲ್ ಉದ್ಯಮದ ಮಾಲೀಕರ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಣಯ ಕೈಗೊಳ್ಳಲಾಗುತ್ತದೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಬರಬಾರ್ದು. ಈಗ ಈ ಊರಿಗೆ ಫೋಟೋಕ್ಕೆ ಬರಬಾರ್ದು ಜನ. ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿದೆಯಲ್ಲ. ಇರಾನ್ ಇಸ್ರೇಲ್ ಯುದ್ಧಕ್ಕೆ ಹೋಟೆಲ್ ಮಾಲೀಕರು ತತ್ತರಿಸಿದ್ದು, ಇನ್ನೊಂದು ವಾರದಲ್ಲಿ ಹೋಟೆಲ್ಗಳಿಗೆ ಬೀಗ ಬೀಳುವ ಸಾಧ್ಯತೆ ಇದೆ ಎಂದು ಶಿವಮೊಗ್ಗದ ಖಾಸಗಿ ಹೋಟೆಲ್ ಮಾಲೀಕ ಗೋಪಿನಾಥ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಉತ್ತರಿಸಿದ ಅವರು, ಹೋಟೆಲ್ಗಳಿಗೆ ಈಗಾಗಲೇ ಗ್ಯಾಸ್ ಅಭಾವ ಕಾಡ್ತಿದೆ. ಇನ್ನೊಂದು ವಾರಕ್ಕೆ ಆಗುವಷ್ಟು ಮಾತ್ರ ಗ್ಯಾಸ್ ನಮ್ಮ ಬಳಿ ಇದೆ. ಈ ಬಗ್ಗೆ ಹೋಟೆಲ್ ಉದ್ಯಮದ ಮಾಲೀಕರ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಣಯ ಕೈಗೊಳ್ಳಲಾಗುತ್ತದೆ ಎಂದು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ಯುದ್ಧದಿಂದ ಭಾರತಕ್ಕೆ ಸೈಡ್ ಎಫೆಕ್ಟ್ ಆಗಿದೆ. ಭಾರತ ಅದರಲ್ಲಿ ಇನ್ವಾಲ್ವ್ ಆಗದೇ ಇದ್ದರೂ ಕೂಡ ಅದರಿಂದ ಹಲವಾರು ತೊಂದರೆಗಳು ಈಗ ಭಾರತದ ಅನುಭವಕ್ಕೆ ಬರ್ತಾ ಇದೆ. ಉದಾಹರಣೆಗೆ ಶಿವಮೊಗ್ಗ ಹೋಟೆಲ್ ಮಾಲೀಕರ ಸಂಘದ ಸೆಕ್ರೆಟರಿಗೆ ನಾನು ನಮ್ಮ ಮಾಲೀಕರ ಜೊತೆ ಮಾತಾಡಿದಾಗ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಗ್ಯಾಸ್ ಸಿಲಿಂಡರು ದರ ಒಂದು ಜಾಸ್ತಿ ಮಾಡಿದ್ದಾರೆ. ಈಗ 3-4 ದಿವಸದಿಂದ ₹100 ಜಾಸ್ತಿ ಆಗಿದೆ. ಜೊತೆಗೆ ಗ್ಯಾಸ್ ಸಿಲಿಂಡರ್ ನಮ್ಗೆ ಬೇಕಾದಷ್ಟು ಸಿಗ್ತಾ ಇಲ್ಲ. ಅಂದರೆ 2 ಕೇಳಿದಾಗ ಒಂದೇ ಕೊಡ್ತಾ ಇದ್ದಾರೆ, 3 ಕೇಳಿದಾಗ 2 ಕೊಡ್ತಾ ಇರೋದು, ಇದೆಲ್ಲದೂ ನಡೀತಾ ಇದೆ. ಇದು ಅನಿವಾರ್ಯ ಕೂಡ. ಯಾಕಂದರೆ ಸಿಗ್ತಿರೋ ಗ್ಯಾಸನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿರೋದು ಅವರ ಹೊಣೆಗಾರಿಕೆ ಆಗಿರುತ್ತೆ. ಅದನ್ನು ಅವರು ಫೇರಾಗಿ ಮಾಡ್ತಾಯಿದೆ ಅಂತ ನಾನು ಭಾವಿಸ್ತೀನಿ. ವೆರಾಸ್ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದವರು ಈಗಾಗಲೇ ಕರೆ ಕೊಟ್ಟಿದ್ದು, ನಾಳೆ ಅಥವಾ ನಾಡ್ದಲ್ಲಿ ಹೋಟೆಲ್ ಇಂಡಸ್ಟ್ರಿನ ಬಾಗಿಲು ಹಾಕ್ತೀವಿ ಅಂತ ಹೇಳ್ತಾ ಮಟ್ಟಕ್ಕೆ ಅವರು ಹೇಳಿಕೆ ಕೊಟ್ಟಿರೋದು. ಅಲ್ಲಿ ಡಿಮ್ಯಾಂಡ್ ಏನಿದೆ ಅದಕ್ಕೆ ಸರಿಯಾದ ಸಪ್ಲೈ ಆಗ್ತಾಯಿಲ್ಲ, ಆದ್ದರಿಂದ ಅದಾಗ್ತಾಯಿದೆ. ಶಿವಮೊಗ್ಗದಲ್ಲಿ ಇನ್ನೂ ಒಂದು 3-4 ದಿವಸಕ್ಕೆ ಏನು ತೊಂದರೆ ಇಲ್ಲ. ಕೆಲವು ಹೋಟ್ಲಲ್ಲಿ ಒಂದೇ ಸಿಲಿಂಡರ್ ಉಪಯೋಗಿಸ್ತವ್ರು 2 ಕೊಡಿ ಅಂತ ಕೇಳಿದಾಗ ಕೊಡ್ತಾ ಇಲ್ಲ, ಒಂದೇ ಕೊಡ್ತಾ ಇದ್ದಾರೆ. ಒಂದೇ ತೊಗೊಳ್ಳೋರಿಗೆ ಇನ್ನೂ ರಗಳೆ ಆಗ್ತಾಯಿದೆ. ಇದೆಲ್ಲ ಕೇಳಿ ಬರ್ತಾಯಿದೆ. ಬಹುಶಃ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಮೀಟಿಂಗ್ ಮಾಡಿ ಈ ವಿಷಯದ ಬಗ್ಗೆ ನಾವು ಸಂಬಂಧಪಟ್ಟವ್ರ ಗಮನ ಸೆಳೆಯೋ ಒಂದು ಪ್ರಯತ್ನ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಏನೇ ಆದರೂ ಯುದ್ಧ ನಿಲ್ಲದೆ ಇದನ್ನೇನು ಮಾಡೋಕ್ಕೆ ಸಾಧ್ಯ ಆಗದೇ ಇರೋ ಸ್ಥಿತಿಯಿರೋದ್ರಿಂದ, ಇದು ಯಾವುದೂ ನಮ್ಮ ಕೈಯಲ್ಲಿ ಇಲ್ಲದೆ ಇರೋದ್ರಿಂದ ಕೇಂದ್ರ ಸರ್ಕಾರ ದರ ನಿಗದಿ ಮಾಡಿ ಬೇಕಾದಂಥ ಸಿಲಿಂಡರನ್ನು ಒದಗಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅಂತೇಳಿ ನಾನು ಶಿವಮೊಗ್ಗ ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘದ ಪರವಾಗಿ ಆಗ್ರಹಿಸ್ತೇವೆ. ಕೆಲವು ಹೋಟೆಲ್ಗಳಲ್ಲಿ ಇವತ್ತು ಸಂಜೆವರೆಗೂ ಮಾತ್ರ ಬರುತ್ತೆ, ನಾಳೆಯಿಂದ ಇಲ್ಲ. ಹೌದು, ಕೆಲವು ಕ್ಯಾಂಟೀನ್ಗಳಲ್ಲಿ ಮತ್ತು ಕೆಲವು ಹೋಟ್ಲಲ್ಲಿ ಈಗ ಅದಾಗ್ತಿರೋದು ನಿಜನೇ. ಯಾಕಂದರೆ ಒಂದೇ ಸಿಲಿಂಡರ್ ತೊಗೊಳ್ತಿದ್ದವ್ರಿಗೆ ಕೊಡ್ತಾ ಇಲ್ಲ, ರೀಪ್ಲೇಸ್ಮೆಂಟ್ ಇನ್ನೊಂದು ಕೊಡ್ತಾ ಇಲ್ಲ. ನಾನು 3 ತೊಗೊಳ್ತಿದ್ರೆ ನಂಗೆ 2 ಕೊಡ್ತಾ ಇದ್ದಾರೆ. ಈ ರೀತಿಯೂ ಆಗ್ತಾಯಿದೆ. ದರ ಜಾಸ್ತಿನೂ ಆಗಿದೆ. ಬಟ್ ಅದಕ್ಕೆ ನಾನು ಯಾವುದೇ ಡೀಲರ್ನಾಗಲಿ ಇನ್ನೊಬ್ಬರನ್ನಾಗಿ ಬ್ಲೇಮ್ ಮಾಡೋದಿಲ್ಲ. ಅವ್ರ ಸಂದರ್ಭದ ದುರುಪಯೋಗನೂ ಕೂಡ ಪಡಿಸ್ಕೊಳ್ತಾ ಇಲ್ಲ. ಬಟ್ ಇರೋ ಮಾಲನ್ನು ಅಂದರೆ ಸಿಲಿಂಡರ್ಸನ್ನು ಅವ್ರು ಫೇರಾಗಿ ಡಿಸ್ಟ್ರಿಬ್ಯೂಟ್ ಮಾಡೋ ಹೊಣೆಗಾರಿಕೆಯಿಂದ ಅವ್ರು ಮಾಡ್ತಾಯಿದೆ ಅಂತ ನಾನು ಭಾವಿಸ್ತೀನಿ. ಮನೆ ಬಳಕೆ ಸಿಲಿಂಡರ್ ಜೊತೆಗೆ ಕಮರ್ಷಿಯಲ್ ಕೂಡ ತೊಂದರೆ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಬಹುಶಃ ಮನೆ ಸಿಲಿಂಡ್ರಿಗೆ ಏಟ್ ಬೀಳೋಕ್ಕೆ ಶುರುವಾದಾಗ ಆವಾಗ ಜನಕ್ಕೆ ಸ್ವಲ್ಪ ಬಿಸಿ ತಗಲುತ್ತೆ. ಅಲ್ಲಿ ತನಕ ಈಗ ಏನು ರೇಟ್ ಜಾಸ್ತಿ ಆಗಿದೆ ಅದರ ಬಿಸಿನ ಅದರ ಬಾರ್ ನಾವೇ ಹೊರ್ತಾ ಇದ್ದೀವಿ. ಈಗ ಅದನ್ನು ಗ್ರಾಹಕರ ಮೇಲೆ ಇನ್ನೂ ಹಾಕಿಲ್ಲ. ಬಹುಶಃ ಇನ್ನೊಂದು ವಾರ 10 ದಿವಸ ಇನ್ನೂ ಜಾಸ್ತಿಯಾಗಿ ಸಿಲಿಂಡ್ರೇ ಸಿಗದಿದ್ದಾಗ, ಬೇರೆ ರೀತಿಯದೇ ಆದಾಗ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಅದನ್ನು ಒಂದು ಗ್ರಾಹಕರ ಮೇಲೆ ಆ ಹೊರೆನ ಕಳಿಸೋದು, ಇನ್ನೊಂದು ಎಲೆಕ್ಟ್ರಿಕ್ ಸ್ಟವ್ಸನ್ನು ಉಪಯೋಗಿಸಿ ಮಿನಿಮಲ್ ತಿಂಡಿ ಪದಾರ್ಥಗಳನ್ನ ತಯಾರು ಮಾಡಿ ಕೊಡುವಂಥದ್ದು. ಈ ರೀತಿ ಹಲವಾರು ಯೋಚನೆ ನಾವು ಮಾಡ್ಕೊಳ್ತಾ ಇದ್ವಿ. ಅಂದರೆ ಯಾವುದೇ ಕಾರಣಕ್ಕೂ ಹೋಟೆಲ್ ಇಂಡಸ್ಟ್ರಿನ ಕ್ಲೋಸ್ ಮಾಡ್ದೇ ಒಂದು ಸೇವೆ ಕೊಡಬೇಕು ಅನ್ನೋದು ನಮ್ಮ ಅಭಿಲಾಷೆ ಇದೆ. ಒಂದೇನು ಅಂತ ಹೇಳಿದ್ರೆ, ಇದು
ಇದರಿಂದಾಗಿ